ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳಗಾವಿ ಚಿಕ್ಕೋಡಿ ಭಾಗದಲ್ಲಿ ಮಳೆ ಅಬ್ಬರ, ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಬತ್ತಿ ಹೋಗಿದ್ದ ನದಿಗಳಿಗೆ ಮತ್ತೆ ಜೀವ ಕಳೆ ಬಂದಿದೆ. ಘಟಪ್ರಭಾ, ಮಲಪ್ರಭಾ, ಹಿರಣ್ಯಕೇಶಿ, ಕೃಷ್ಣಾ ನದಿಗೆ ಜೀವ ಕಳೆ ಬಂದಿದೆ. ಬೆಳಗಾವಿ ಚಿಕ್ಕೋಡಿ ಭಾಗದಲ್ಲಿ ಮಳೆ ಅಬ್ಬರ ಆಗಿದೆ. ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಬತ್ತಿ ಹೋಗಿದ್ದ ನದಿಗಳಿಗೆ ಮತ್ತೆ ಜೀವ ಕಳೆ ಬಂದಿದೆ. ಘಟಪ್ರಭಾ, ಮಲಪ್ರಭಾ, ಹಿರಣ್ಯಕೇಶಿ, ಕೃಷ್ಣಾ ನದಿಗೆ ಜೀವ ಕಳೆ ಬಂದಿದೆ. ಇದೀಗ ಮಹಾರಾಷ್ಟ್ರ ಮಳೆಯಿಂದಾಗಿ ಕೃಷ್ಣಾ ನದಿಗೆ ನೀರು ಹರಿದು ಬಂದಿದೆ. ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಮಳೆ ಆಗಿದೆ. ಆ ಒಂದು ಕಾರಣದಿಂದ ಇದೀಗ ಘಟಪ್ರಭಾ, ಮಲಪ್ರಭಾ, ಹಿರಣ್ಯಕೇಶಿ, ಕೃಷ್ಣಾ ನದಿಗೆ ಜೀವ ಕಳೆ ಬಂದಿದೆ. ಈ ವರ್ಷ ಮುಂಗಾರು ಮಳೆ ಇಲ್ಲದ ಕಾರಣ ಈ ಎಲ್ಲಾ ನದಿಗಳು ಬತ್ತಿ ಹೋಗಿತ್ತು. ನೀರಿನ ಪ್ರಮಾಣ ಕೂಡ ತುಂಬಾನೇ ಕಡಿಮೆ ಇತ್ತು ನದಿಯಲ್ಲಿ. ಆದ್ರೆ ಇದೀಗ ಮಹಾರಾಷ್ಟ್ರದಲ್ಲಿ ಧಾರಾಕಾರವಾಗಿ ಕಳೆದ ದಿನಗಳಿಂದ ಮಳೆ ಆಗ್ತಿದೆ. ಆ ಒಂದು ಕಾರಣಕ್ಕೆ ನದಿ ನೀರಿನ ಹರಿವು ಹೆಚ್ಚಾಗಿದೆ ಈ ಒಂದು ನದಿಗಳಲ್ಲಿ. ಇನ್ನು ಬೆಳಗಾವಿ ಚಿಕ್ಕೋಡಿ ಭಾಗದಲ್ಲೂ ಕೂಡ ಮಳೆ ಆಗಿದೆ. ಆ ಒಂದು ಕಾರಣದಿಂದ ಮತ್ತೆ ಘಟಪ್ರಭಾ ಆಗಿರ್ಬೋದು, ಮಲಪ್ರಭಾ, ಹಿರಣ್ಯಕೇಶಿ ಈ ಎಲ್ಲ ನದಿಗೆ ಜೀವ ಕಳೆ ಬಂದಿದೆ. ಇನ್ನು ರೈತರಲ್ಲಿ ಕೂಡ ಮಂದಹಾಸ ಮೂಡ್ತಿದೆ. ಈಗಾಗಲೇ ಅವರು ಏನು ಕೃಷಿಗೆ ತಯಾರಿ ಮಾಡ್ಕೊಂಡಿದ್ರು, ಬೀಜ ಬಿತ್ತನೆ ಮಾಡೋದಾಗಿರ್ಬೋದು, ಜಮೀನನ್ನ ಕೂಡ ಸಿದ್ಧಪಡಿಸ್ಕೊಂಡಿದ್ರು, ಮಳೆಗಾಗಿ ಕಾಯ್ತಾ ಇದ್ರು. ಈ ಬಾರಿ ಮುಂಗಾರು ಮಳೆ ಇಲ್ದಿದ್ದ ಕಾರಣ ಸಾಕಷ್ಟು ಆತಂಕದಲ್ಲಿದ್ರು, ಎಲ್ಲಿ ಬರದ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಅಂತ ಹೇಳಿ. ಆದರೆ ಇದೀಗ ಆ ಒಂದು ಭಾಗದಲ್ಲಿ ಬೆಳಗಾವಿ ಚಿಕ್ಕೋಡಿಯಲ್ಲಿ ಮಳೆ ಆಗಿದೆ. ಇನ್ನು ಜೊತೆಗೆ ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ಕೂಡ ಈ ಒಂದು ಕೃಷ್ಣಾ ನದಿಗೆ ನೀರು ಹರಿದು ಬಂದಿದೆ. ಹಾಗಾಗಿ ರೈತರಲ್ಲಿ ಒಂದು ರೀತಿ ಮಂದಹಾಸ ಮೂಡಿದೆ ಅಂತಾನೆ ಹೇಳ್ಬೋದು. ತಮ್ಮ ಬೆಳೆಗಳಿಗೆ ಇನ್ನೂ ಉತ್ತಮವಾಗಿ ಮಳೆ ಆಗುತ್ತೆ, ನೀರು ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಅವರಲ್ಲಿ ಖುಷಿ ಮೂಡಿದೆ ಇದೀಗ. ಇನ್ನು ನದಿಯಲ್ಲಿ ನೀರನ್ನ ನೋಡೋಕ್ಕೂ ಕೂಡ ಮತ್ತೆ ಜೀವ ಕಳೆ ಬಂದಿದೆ. ಖುಷಿ ಆಗುತ್ತೆ. ಯಾಕೆಂದ್ರೆ ಇಷ್ಟು ದಿನದಲ್ಲಿ ಈಗಾಗಲೇ ಜೂನ್ ತಿಂಗಳಲ್ಲಿ ಮಳೆ ಬರಬೇಕಿತ್ತು, ಈಗಾಗಲೇ ನದಿ ತುಂಬಬೇಕಿತ್ತು, ಆದರೆ ತಡ ಆಗಿತ್ತು. ಇದೀಗ ಮತ್ತೆ ನದಿಗಳಿಗೆ ಜೀವ ಕಳೆ ಬಂದಿದೆ.